ಇವತ್ತು ಬ್ಲಾಸ್ಟೋಸಿಸ್ ಬಗ್ಗೆ ಮಾತಾಡೋಣ. ಹೆಣ್ಮಕ್ಳಲ್ಲಿ ಯಾರಿಗೆ ರೆಗ್ಯುಲರ್ ಸೈಕಲ್ಸ್ ಇರುತ್ತೆ, ಅವ್ರಿಗೆ ಋತುಚಕ್ರ ಕರೆಕ್ಟಾಗಿ ಬರ್ತಾ ಇರುತ್ತೆ, ಅವ್ರಿಗೆ ಸಾಮಾನ್ಯವಾಗಿ ಒಂದು ಮೊಟ್ಟೆ 12ನೇ ದಿನ 14ನೇ ದಿನ ಹಂಗೆ ಇಲ್ಲ ಈ ಕಡೆ ಅಥವಾ ಈ ಕಡೆ ಓವರಿಯಿಂದ ದೊಡ್ಡದಾಗಿ ಬರುತ್ತೆ. ಫಾಲಿಕಲ್ ರಪ್ಚರ್ ಆದಾಗ ಎಗ್ಗು ಈ ಟ್ಯೂಬ್ಗೆ ಬರುತ್ತೆ. ಆ ಟೈಮಲ್ಲಿ ಜೊತೆಲಿದ್ದರೆ ವೀರ್ಯಾಣು ಮತ್ತು ಮೊಟ್ಟೆ ಸೇರೋದು ಟ್ಯೂಬಲ್ಲೇ ಆಗುತ್ತೆ. ಇದು ತುಂಬ ರ್ಯಾಪಿಡಾಗಿ ಡಿವೈಡ್ ಆಗುವಂಥ ಸೆಲ್ ಇದು. ಸೊ ಅದು 1 ಸೆಲ್ಲಿಂದ 2 ಸೆಲ್ಲು 4 ಸೆಲ್ಲು 8 ಸೆಲ್ಲು ಹಾಗೆ 120 ಸೆಲ್ಲು 200 ಸೆಲ್ವರೆಗೂ 4-5 ದಿನದಲ್ಲಿ ಡಿವೈಡ್ ಆಗಿ 5ನೇ ದಿನದವರೆಗೆ ಇದು ಗರ್ಭಕೋಶಕ್ಕೆ ಬರುತ್ತೆ. ಇದು ಒಂದು ಬಾಲ್ ಆಫ್ ಸೆಲ್ಸು. 5ನೇ ದಿನದಂಗೆ ಅದು 2 ಬೇರೆ ಬೇರೆ ಸೆಲ್ಲಾಗಿ ಡಿವೈಡ್ ಆಗುತ್ತೆ. ಮಧ್ಯದಲ್ಲಿ ನೀರು ತುಂಬಿಕೊಂಡು ಇರುತ್ತೆ. ಈ ಒಳಗಡೆ ಇರೋ ಸೆಲ್ಗೆ ಇನ್ನರ್ ಸೆಲ್ ಮಾಸ್ ಅಂತ ಕರಿತೀವಿ. ಈ ಇನ್ನರ್ ಸೆಲ್ ಮಾಸ್ ನೆಕ್ಸ್ಟ್ ಮಗುವಾಗೋದು. ಈ ಹೊರಗಡೆ ಇರೋ ಸೆಲ್ಸ್ಗೆ ಔಟರ್ ಸೆಲ್ ಮಾಸ್ ಅಂತ ಕರಿತೀವಿ. ಆ ಸೆಲ್ಸು ಮಗು ಸುತ್ತ ಪ್ರೊಟೆಕ್ಟಿವ್ ಲೇಯರು ಮತ್ತು ನೀರು ತುಂಬಿದ್ದು ಲೇಯರ್ ಇರುತ್ತೆ. ಮಗು ಅದರಲ್ಲೇ ಬೆಳೆಯೋದು. ಮತ್ತು ತಾಯಿಗೂ ಮಗುಗೂ ಕನೆಕ್ಷನ್ ಇರೋ ಪ್ಲಸೆಂಟಾ, ಸೊ ಮಗುಗೆ ನ್ಯೂಟ್ರಿಷನ್ ಸಿಗುವಂಥ ಸೆಲ್ಸ್ ಆಗುತ್ತೆ. ಒಂದು ಸಾರಿ ಇದು ಬ್ಲಾಸ್ಟೋಸಿಸ್ಟ್ ಯೂಟ್ರಸ್ಗೆ ಬಂದ ಮೇಲೆ ಹೊರಗಡೆ ಇರೋ ಕವಚ ಅದು ರಪ್ಚರ್ ಆಗಿ ಇದು ಗರ್ಭಕೋಶದ ವಾಲಲ್ಲಿ ಒಳಗೆ ಎಂಬೆಡ್ ಆಗಿಬಿಟ್ಟು ಅಲ್ಲಿಂದ ರಕ್ತ ಸಂಚಾರ ತೊಗೊಂಡು ಅದು ಬೆಳಿಬೇಕು. ಇದಕ್ಕೆ ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಬ್ಲಾಸ್ಟೋಸಿಸ್ಟಲ್ಲೂ 3 ಥರ ಇದೆ. ಒಂದು ಅರ್ಲಿ ಬ್ಲಾಸ್ಟೋಸಿಸ್ಟ್ ಅಂದರೆ ತುಂಬ ಚಿಕ್ಕದಾಗಿರುತ್ತೆ, ಆ ಒಳಗಿನ ನೀರಿನ ಕ್ಯಾವಿಟಿ ಜಾಸ್ತಿ ಇರಲ್ಲ, ಅದನ್ನು ಅರ್ಲಿ ಬ್ಲಾಸ್ಟೋಸಿಸ್ಟ್ ಅಂತೀವಿ. ಹಾಗೆ ಅದು ದೊಡ್ಡದಾಗ್ತಾ ಆಗ್ತಾ ಅದು ರಪ್ಚರ್ ಆಗೋದನ್ನು ಲೇಟ್ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ.